ನೋಡಿ ಎದುರುಗಡೆ ಒಂದು ಕಬ್ಬು ಗಾಡಿ ಹೋಗ್ತಾ ಇದೆ, ಲಾರಿ ಹೋಗ್ತಾ ಇದೆ. ಕಾರ್ ಅವನು ಎಳಿತಿದ್ದಾನೆ. ಸೆಕೆ ಇದ್ದಾಗ ಮಳೆ ಬರ್ಬೇಕಂತ ಅನ್ಸೋಗುತ್ತೆ. ಮಳೆ ಬಂದಾಗ ನಾವೆಲ್ಲರೂ ಲಾಂಗ್ ಹೊರಟಾಗ ಮಳೆ ಬರಬಾರ್ದು, ಬಿಸಿಲು ಬರ್ಬೇಕಂತ. ಆ್ಯಕ್ಚುಲಿ ನಾವು ತಿನ್ನೋಕ್ಕಂತ ಹೋಗ್ತಾ ಇತ್ತಲ್ವ, ಆ್ಯಕ್ಚುಲಿ ಕ್ರಿಕೆಟ್ ಆಡೋಕ್ಕಂತ ಹೋಗ್ತಾ. ಯಾಕೆ ಗೊತ್ತಾ, ವ್ಯಾಲಿ ಇರೋದು ಹಣ್ಣಗಲ್ಲ, ಬೀಜಕ್ಕೆ. ನೋಡಿ ನಾವು ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿ ಮಾಡ್ತಿದ್ದಾರೆ. ಈ ರೀತಿ ಖರಾಬ್ ರೋಡ್ಗಳೆಲ್ಲ ಮಿಡ್ಲಲ್ಲಿ ಸಿಗ್ತಾವೆ. ಡಬಲ್ ಬ್ರಿಡ್ಜ್ ಆಗ ಹೊಸ ಬ್ರಿಡ್ಜ್, ಅಂಡರ್ ಪಾಸ್ ಇರುವಲ್ಲಿ ಎಷ್ಟು ಸಿಟಿಗಳಿರ್ತವೆ. ಎದುರುಗಡೆ ಒಂದು ಕಬ್ಬು ಗಾಡಿ ಹೋಗ್ತಾ ಇದೆ, ಲಾರಿ ಹೋಗ್ತಾ ಇದೆ. ಕಾರ್ ಅವನು ಎಳಿತಿದ್ದಾನೆ. ಈಗ ನಾವು ಟ್ರೈ ಮಾಡೋಣ. ಯಾರಿಗೆ ಈ ಕಬ್ಬು ಇಷ್ಟ ಅವರೆಲ್ಲ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದು ಕೈಗೆ ಸಿಗುತ್ತದೆ, ಎಳಿಬೋದು. ಹೇಳೋದು ಯಾಕಂದ್ರೆ ಹಿಂದ್ಗಡೆ ಗಾಡಿನೂ ಬರ್ತಾಯಿದ್ದೆ. ನೈಟ್ ಹೊತ್ತಾದ್ರೆ ಹೇಳೋದು ಗ್ಯಾರಂಟಿ ತಿಂತಿದ್ವಿ ನಾವು. ಮಾರ್ನಿಂಗ್ ಹೊತ್ತಲ್ಲಿ ನಮ್ಮ ಹಿಂದ್ಗಡೆ ಗಾಡಿಗಳು ಬರ್ತಾ ಇರ್ತವೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಸುಮ್ಮನೆ ಯಾಕೆ ಅಲ್ವಾ. ಹಾಂ, ಸೆಕೆ ಇದ್ದಾಗ ಮಳೆ ಬರ್ಬೇಕಂತ ಅನ್ಸೋಗುತ್ತೆ. ಮಳೆ ಬಂದಾಗ ನಾವೆಲ್ಲರೂ ಲಾಂಗ್ ಹೊರಟಾಗ ಮಳೆ ಬರಬಾರ್ದು, ಬಿಸಿಲು ಬರ್ಬೇಕಂತ ಅನಿಸುತ್ತೆ ಅಲ್ವಾ. ಈ ರೀತಿ ಯಾರ್ಯಾರಿಗೆ ಅನಿಸುತ್ತೆ ಹೇಳಿ ನೋಡೋಣ. ಆ್ಯಕ್ಚುಲಿ ಮಳೆಗಾಲ ಇರ್ತಿದ್ರೆ ಈ ರೀತಿ ಮಳೆ ಬಂದರೆ ಸ್ವಲ್ಪ ಹೋಗೋಕೆ ಭಯ ಆಗುತ್ತೆ, ಯಾಕಂದರೆ ಎಲ್ಲ ಕಡೆ ಮಳೆ ಇರುತ್ತಂತ. ಆ್ಯಕ್ಚುಲಿ ಇದು ಸೈಕ್ಲೋನ್, ಅಂದರೆ ಮಳೆಗಾಲ ಹತ್ರ ಬಂದಿದೆ, ಮುಂಗಾರು ಮಳೆ. ಸೈಕ್ಲೋನ್ ಬೇರೆ ಕಡೆ ತುಂಬ ಮಳೆ ಆಗ್ತದೆ, ಆ ಕಾರಣ ಇಲ್ಲಿ ಸ್ವಲ್ಪ ಅಲ್ಲಲ್ಲಿ ಮಳೆ ಆಗ್ತದೆ. ನೋಡೋಣ ಎಲ್ಲೆಲ್ಲಿ ಮಳೆ ಸಿಗುತ್ತೆ, ಏನೇನಂತ ವೆದರ್ ರಿಪೋರ್ಟು ಕೊಡ್ತಾ ಇರ್ತೀನಿ ಅವಾಗ. ಈ ರೋಡ್ ಸೈಡ್ ಹೋಗ್ತಾ ಇರ್ಬೇಕಾದ್ರೆ ಈ ಗೇರು ಮರ ಇದೆಯಲ್ಲ, ಅದನ್ನು ನೋಡ್ಬೇಕಾದ್ರೆ ನನಗೆ ಒಂದು ನಮ್ಮ ಚಿಕ್ಕವನಿರ್ಬೇಕಾದ್ರೆ ಒಂದು ಸ್ಟೋರಿ ಆಗಿತ್ತು, ಗೇರು ಮರದ್ದು. ಅದು ನೆನಪಾಗುತ್ತೆ ಕತೆ. ನೀವು ಕೇಳಿದ್ರೆ ನೀವು ನಗ್ತೀರ. ಏನಂದರೆ ನಾವು ಕ್ರಿಕೆಟ್ ಆಡ್ತಿತ್ತು, ಆ ಗ್ರೌಂಡ್ ಪಕ್ಕದಲ್ಲಿ ಒಂದು ಮರ ಇತ್ತು, ಗೇರು ಮರ ಇರ್ತಾರೆ ಮಂಗಳೂರಲ್ಲಿ. ಇದು ಆ್ಯಕ್ಚುಲಿ ಕ್ಯಾಶು ಇದೆಯಲ್ಲ, ಅದರದ್ದು ಗಿಡ ಅಲ್ಲ, ಮರ. ಆ್ಯಕ್ಚುಲಿ ನಾವು ತಿನ್ನೋಕ್ಕಂತ ಹೋಗ್ತಾ ಇತ್ತಲ್ವ, ಆ್ಯಕ್ಚುಲಿ ಕ್ರಿಕೆಟ್ ಆಡೋಕ್ಕಂತ ಹೋಗ್ತಾ ಇತ್ತು. ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲು 6 ಬೌಂಡ್ರಿಗಿಂತ ಆ ಕಡೆ ಬಿದ್ದಾಗ ನಾವು ಬಾಲ್ ಎತ್ತೋ ಟೈಮಲ್ಲಿ ಆ ಕಡೆ ಈ ಕಡೆ ಏನು ಮರ ಇದೆ, ಏನಿದೆ, ಮಾವಿನಕಾಯಿ ಇದೆಯಾ ಅಂತ ಚೆಕ್ ಮಾಡ್ತಾಯಿತ್ತು. ಅಲ್ಲಿ ಗೇರು ಮರ ಒಂದಿತ್ತು. ಗೇರು ಮರದಲ್ಲಿ ಯಾವಾಗ ನಾವು ಹಣ್ಣು ತಿಕ್ಕೊಂಡು ಮೆಲ್ಲ ಗಿಸರು ಹಿಡ್ಕೊಂಡು ಬಂದು ಈ ಕಡೆ ಬಂದು ತಿಂತಿತ್ತು. ಆ್ಯಕ್ಚುಲಿ ಅಲ್ಲಿ ಆ ಮನೇಲಿ ಬ್ರಾಂಟಿ ಇದ್ದರು, ಅವರು ಯಾವಾಗಲೂ ನೋಡ್ತಾಯಿದ್ರು. ಬಂದು ಹೊರಗಡೆ ಬಂದಿರ್ತಿದ್ರು, ಮಕ್ಕಳೇ ನೀವು ಗೇರನ್ನು ಬೇಕಾದ್ರೆ ತಿನ್ನಿ, ಅದ್ರ ಬೀಜ ಇಲ್ಲೇ ಬಿಸಾಡಿ ಹೋಗಿ ಅಂತ ಹೇಳ್ತಿತ್ತು. ನಾವೆಲ್ಲ ಅವಾಗ ಚಿಕ್ಕವರಲ್ವಾ, ನಮಗೆ ಯಾವುದ್ರದ್ದು ಬೆಲೆ ಏನು ಅಂತ ಗೊತ್ತಿರಲಿಲ್ಲ. ನಾವು ಅವಾಗ ಏನು ಮಾಡ್ತಿತ್ತು, ಆಯ್ತು ಅಂತೇಳ್ಬಿಟ್ಟು ಎಷ್ಟು ಒಳ್ಳೆ ಆಂಟಿ ಅಲ್ಲ ಅಂತ ಅಂದ್ಕೊಂಡು ಹಣ್ಣು ತಿಂದುಬಿಟ್ಟು ಬೀಜನ ಈ ಕಡೆ ಬಿಸಾಡಿ ಅವ್ರ ಮನೆಗೆ ಬಿಸಾಡಿ ಹೋಗ್ತಾಯಿತ್ತು. ಹಂಗೆ ಸುಮಾರು ದಿನಗಳೇ ಆಯಿತು. ಮಾಡಿ ಆಮೇಲೆ ಆ ಮರ ಕಡಿದ್ರು. ಮತ್ತು ನಾವು ದೊಡ್ಡವರದ್ದು ಆಡೋದು ಬಿಟ್ಟು ಇವಾಗ ಅನ್ನಿಸ್ತಾ ಇದೆ ಆ ಆಂಟಿ ನಮಗೆ ಎಷ್ಟು ಬಕ್ರ ಮಾಡಿದರು ಅಂತ. ಯಾಕೆ ಗೊತ್ತಾ, ವ್ಯಾಲಿ ಇರೋದು ಹಣ್ಣಗಲ್ಲ, ಬೀಜಕ್ಕೆ. ನಾವು ಆ ಬೀಜನ ಅವ್ರ ಮನೆಗೆ ಹಾಕಿ ಆ್ಯಕ್ಚುಲಿ ನಾವೆಂತ ಅನ್ಕೊಳ್ತು ಗೊತ್ತಾ, ಆಂಟಿ ಎಷ್ಟು ಒಳ್ಳೆಯವರಲ್ಲ, ಕಸನ ಬೇರೆ ಕಡೆ ಯಾಕೆ ಹಾಕ್ತೀರ, ನಮ್ಮ ಮನೆಗೆ ಅಂದರೆ ನಮ್ಮದು ಕಾಂಪೌಂಡ್ ಒಳಗಡೆ ಹಾಕಲಿ ಅಂತ ನಾವು ಅಂದ್ಕೊಂಡಿತ್ತು. ಆ್ಯಕ್ಚುಲಿ ಆಂಟಿಗೆ ಮೇನ್ ಬೇಕಾದದ್ದು ಹಣ್ಣಲ್ಲ, ಬೀಜ. ನಾವು ಬೀಜನ ವೇಸ್ಟ್ ಮಾಡ್ತಿತ್ತಲ್ಲ, ಅದಕ್ಕೋಸ್ಕರ ಆಂಟಿ ಅವ್ರಿಗಾರ ಅದನ್ನ ಏನು ಮಾಡ್ತಾರೆ ಅಂದರೆ ಮಾರ್ತಾರೆ. 1 kg ಆದಮೇಲೆ ಇಷ್ಟು ಅಂತ ಮಾರ್ತಾರೆ ಅವ್ರು. ಆ್ಯಕ್ಚುಲಿ ಇವಾಗ ನಂಗೆ ಅನಿಸ್ತದೆ ಆಂಟಿ ಎಷ್ಟು ಬಕ್ರ ಮಾಡಿಬಿಟ್ರಲ್ಲ ನಮಗೆ ಅಂತ. ಆವಾಗಿನ ಕಾಲದಲ್ಲೇ ಏನಾದ್ರು ಕದ್ದು ತಿನ್ನೋದಂದರೆ ಅದೇ ಮಜಾ. ಅದರಲ್ಲಿ ಈ ರೀತಿ ತಿನ್ನಿಯಪ್ಪ ಅಂತ ಹೇಳ್ಬೇಕಾದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಒಳ್ಳೆ ಆಂಟಿ ಅಂತ ಅನಿಸುತ್ತೆ ನಮಗೆ. ಅವಾಗ ಹಣ್ಣಿಗಿಂತ ಬೀಜಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಗೊತ್ತಿದ್ರೆ ಹಣ್ಣನ್ನು ಅಲ್ಲಿಟ್ಟಕ್ಕಲ್ಲಿ ಬೀಜ ಮಾತ್ರ ಎಗಿಸ್ತಾ ಇತ್ತು. ಇದು ನೆನಪಾಗ್ತಾ ಇರುತ್ತೆ ಯಾವಾಗಲೂ. ಯಾಕಂದರೆ ರೋಡ್ ಸೈಡಲ್ಲಿ ಆಚೆ ಈಚೆ ಇರುತ್ತಲ್ಲ ಮರಗಳು, ಆ ಮರ ನೋಡ್ಬೇಕಾದ್ರೆ ಓಲ್ಡ್ ನೆನಪಾಗುತ್ತೆ ನನಗೆ. ನೋಡಿ ನಾವು ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿ ಮಾಡ್ತಿದ್ದಾರೆ. ಈ ರೀತಿ ಖರಾಬ್ ರೋಡ್ಗಳೆಲ್ಲ ಮಿಡ್ಲಲ್ಲಿ ಸಿಗ್ತಾ ಹೋಗ್ತವೆ. ಆ್ಯಕ್ಚುಲಿ ಇದೆಲ್ಲ ಡಾಮರ್ ರೋಡ್ಗಳಿತ್ತು, ಇದು ಸಿಂಗಲ್ ರೋಡ್ ಇತ್ತು. ಆ್ಯಕ್ಚುಲಿ ನೇತ್ರಾವತಿ ನದಿ ಬರುತ್ತೆ ಇವಾಗ. ಇದು ಸಿಂಗಲ್ ರೋಡ್ ಇತ್ತು, ಡಬಲ್ ಆಗಿದೆ ಅಲ್ಲ, ಕಾಂಕ್ರೀಟ್ ಅಲ್ಲ.
ರೋಡ್ ಮಾತ್ರ ಸಖತ್ತಾಗಿದೆ. ರೋಡ್ ಆಗೋರಿಗೆ ಮಾತ್ರ ಇರಿಟೇಷನ್, ರೋಡ್ ಗಲೀಜಾಗಿದೆಯಲ್ಲ ಅಂತ. ಆದಮೇಲೆ ಮಾತ್ರ ಪೀಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ತುಂಬ ಟ್ರಾಫಿಕ್ ಜಾಮ್ಗಳಾಗ್ತಾಯಿತ್ತು. ಆ್ಯಕ್ಚುಲಿ ಇವರು ಇಷ್ಟೊಂದು ಸಿಮೆಂಟು ಕಬ್ಬಿಣ ಎಲ್ಲ ಈ ಒಂದು ಕಾಂಟ್ರಾಕ್ಟ್ ಅಂತ ಕೊಟ್ಟ ಮೇಲೆ ಅವ್ರಿಗೂ ತುಂಬ ಖರ್ಚುಗಳಿರ್ತವೆ. ಅವರು ತರಬೇಕು ಸಿಮೆಂಟ್. ನಾವೊಂದು ಮನೆ ಕಟ್ಟಬೇಕಾದ್ರೆ ಒಂದು 3-4 ಲಾರಿ ಬೇಕು, ಹೌದಲ್ವ ಸ್ನೇಹಿತರೆ? ಇದೇ ಬ್ರಿಡ್ಜ್. ಇನ್ನು ಈ ಬ್ರಿಡ್ಜು ಡಬಲ್ ಮಾಡ್ತಾರೆ. ಡಬಲ್ ಬ್ರಿಡ್ಜ್ ಆಗ ಹೊಸ ಬ್ರಿಡ್ಜ್ ಇದು. ಆ್ಯಕ್ಚುಲಿ ಹಳೆ ಬ್ರಿಡ್ಜ್ ಪಕ್ಕದಲ್ಲಿ ಹೊಸ ಬ್ರಿಡ್ಜ್ ಇದೆ. ಆ ಕಡೆ ಟ್ರೈನ್ ಹೋಗ್ಲಿಕ್ಕೆ ಒಂದು ಚಿಕ್ಕ ಬ್ರಿಡ್ಜ್ ಇದೆ. ಇದು ತುಂಬ ಓಲ್ಡ್ ಬ್ರಿಡ್ಜ್ ಇದು. ನಿಮಗಲ್ಲಿ ಕಾಣ್ತಾ ಇರ್ಬೋದು ಆ ಕಡೆ ಕನ್ಸ್ಟ್ರಕ್ಷನ್, ಅಂದರೆ ಈ ಸಿಮೆಂಟು ಜಲ್ಲಿ ಎಲ್ಲ ಪುಡಿ ಮಾಡ್ತಿದ್ದಾರೆ. ಯಾಕಂದರೆ ಇವಾಗ ತುಂಬ ಎತ್ತರ ಕಡೆ ಪ್ಲೇಸ್ ಇರುತ್ತಲ್ಲ, ಅಲ್ಲಿರೋ ಕಲ್ಲುಗಳನ್ನು ತೊಗೊಂಬಂದು ಪುಡಿ ಮಾಡಿಬಿಟ್ಟು ಜಲ್ಲಿ ಮಾಡಿಬಿಟ್ಟು ಅದನ್ನೇ ಯೂಸ್ ಮಾಡ್ತಾರೆ. ಇವರೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟಂತಾರಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಜಲ್ಲಿ 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 ಇದನ್ನು ತೊಗೊಂಡೋಗಿ ಆ ಮಿಷಿನ್ಗೆ ಹಾಕಿ ಪುಡಿ ಮಾಡ್ತಾರೆ, ಜಲ್ಲಿ ಆಗುತ್ತೆ. ಅದನ್ನೇ ರೋಡಿಗೆ ಬಳಸ್ತಾರೆ ಅವರು. ಮತ್ತು ಸಿಮೆಂಟು ಅಲ್ಲಿ ಒಂದು ಪ್ಲ್ಯಾಂಟಾಗಿ ಮಾಡಿಬಿಟ್ಟು ಅಲ್ಲೇ ಇದು ಮಾಡ್ತಾರೆ, ತಯಾರು ಮಾಡ್ತಾರೆ. ಹೊರಗಡೆಯಿಂದೆಲ್ಲ ಲಾರಿ ತರ್ಸೋಕ್ಕೆ ಹೋಗಲ್ಲ ರೋಡು ಮಾಡೋರು. ಈ ರೀತಿ ಮಿಡ್ಲಲ್ಲಿ ಖರಾಬ್ ರೋಡ್ಗಳು ಸಿಗ್ತವೆ. ಅರ್ಧ ಸರಿಯಾಗಿರುತ್ತೆ, ಅರ್ಧ ಸರಿಯಾಗಿರಲ್ಲ, ಇಂಥವೇ ರೋಡ್ಗಳು. ಓಹೋ, ಮೇಲ್ಗಡೆ ನಡೆಯುತ್ತೆ ಫ್ಲೈಓವರ್. ಆದರೆ ಮಾತ್ರ ಅಲ್ಲ, ಆದರೆ ಸೂಪರ್ ಇರುತ್ತಲ್ಲ. ಇದೇ ಸ್ಟ್ರೈಟ್ ರೋಡ್ಗಳು ಮೇಲ್ಗಡೆ ಮಾಡಿದ್ದಾರೆ ನೋಡಿ. ಅಂಡರ್ ಪಾಸ್ ಕೆಳಗಡೆ ಮಾಡಿದ್ದಾರೆ. ಅಂಡರ್ ಪಾಸ್ ಇರುವಲ್ಲಿ ಎಷ್ಟು ಸಿಟಿಗಳಿರ್ತವೆ ಅಂತ. ಯಾಕಂದರೆ ಅಲ್ಲಿ ಜಂಕ್ಷನ್ ಪಾಯಿಂಟ್ ಅಂದರೆ ನಿಮಗೆ ಬ್ಲಾಕ್ ಆಗಬಾರ್ದು ಅಂತ ಮಾಡಿರ್ತಾರೆ.